ಇವತ್ತು ಬೆಂಗಳೂರಿನ ಲಕ್ಕಸಂದ್ರದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿತ ಆಗಿದೆ. ನೋಡ್ತಾ ಇದ್ದಂತೆ ಇಡೀ ಬಿಲ್ಡಿಂಗ್ ಕುಸಿದು ಬಿದ್ದಿದೆ. ಸುರೇಶ್ ಅನ್ನೋರ್ಗೆ ಸೇರಿರುವಂತ ಕಟ್ಟಡ ವಾಸಕ್ಕೆ ಯೋಗ್ಯ ಇರಲಿಲ್ಲ, ಆದ್ರೂ ಕೂಡ ಇವರು ಬಾಡಿಗೆ ಕೊಟ್ಟಿದ್ರು. 2 ವರ್ಷದ ಹಿಂದೆನೆ ಈ 3 ಫ್ಲೋರ್ ಇರುವಂತ ಕಟ್ಟಡ ವಾಲಿದ್ರು ಕೂಡ ಬಿಬಿಎಂಪಿ ಗಮನಕ್ಕೆ ಬರಲಿಲ್ವಾ? ಸ್ಥಳೀಯರ ಅಧಿಕಾರಿಗಳ ಗಮನಕ್ಕೆ ತಂದಿರಲಿಲ್ವಾ? ಹಾಗಾದ್ರೆ ವಾಸಕ್ಕೆ ಯೋಗ್ಯವಾಗಿಲ್ದಿದ್ರು ಕೂಡ ಯಾಕೆ ಕಡಿಮೆ ಬೆಲೆಗೆ ಬಾಡಿಗೆಗೆ ಅಂತ ಕೊಟ್ಟಿದ್ರು? ಎಲ್ಲ ವಿಚಾರಗಳ ಚರ್ಚೆ ಆಗ್ತಾ ಇದೆ. 70 ಮೆಟ್ರೋ ಕಾರ್ಮಿಕರು ಈ ಕಟ್ಟಡದಲ್ಲಿ ವಾಸ ಮಾಡ್ಕೊಂಡಿದ್ರು. ಒಂದೇ ಏರಿಯಾದಲ್ಲಿ ಸುರೇಶ್ ಅವರ 2 ಮನೆ ಇದೆ ಅಂತ ಗೊತ್ತಾಗಿದೆ. ಈ ಹಿಂದೆನೂ ಅಷ್ಟೇ ಸುರೇಶ್ ಅವರ 1 ಮನೆ ಕುಸಿತಿತ್ತು. ಇವತ್ತು ಮತ್ತೊಂದು ಕಟ್ಟಡ ಕುಸಿತಿದೆ. ಅಕ್ಕಪಕ್ಕದವರು ಎಚ್ಚರಿಸಿದ್ರು ಕೂಡ ಮಾಲೀಕರೇ ಇಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ನೆರೆ ಮನೆಯವರ ಕರೆ ಮಾಡಿದ್ರು ಕೂಡ ಬೇಜವಾಬ್ದಾರಿತನದಿಂದ ಅವರು ವರ್ತಿಸಿದ್ದಾರಂತೆ. ನ್ಯೂಸ್ 18 ಕನ್ನಡಕ್ಕೆ ಈಗ ಸ್ಥಳೀಯರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಮಾರ್ಕ್ ಮಾಡಿ ತೋರಿಸ್ತಾ ಇರೋದು ವಿಜುವಲ್ಸ್ ತೋರಿಸ್ತಾ ಇದೀವಲ್ಲ ಸ್ಕ್ರೀನ್ ಮೇಲೆ, ಅದು ಆ ಕಟ್ಟಡ 3 ಫ್ಲೋರ್ ಇತ್ತು. ಹೆಂಗೆ ಏಕಾಏಕಿ ಕುಸಿದು ಬಿದ್ದಿದೆ ನೋಡಿ. ಅಲ್ಲಿ ಘಟನೆ ಹೇಗಾಯ್ತು, ಈ ಹಿಂದೆ ಯಾವ ತರ ಎಚ್ಚರಿಕೆಗಳನ್ನ ಕೊಟ್ಟಿದ್ರು ಲೋಕಲ್ ಐಡ್ಸ್, ಅದ್ರ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಸ್ಥಳೀಯ ವಿಲ್ಫ್ರೆಡ್ ಮಾತಾಡಿದ್ದಾರೆ. ನೋಡ, ಬಿಲ್ಡಿಂಗ್ ಬೀಳಕ್ ಮುಂಚೆನೆ ನಾವು ಮಾಲೀಕನಿಗೆ ಒಂದ್ಸತಿ ಫೋನ್ ಮಾಡಿ ಹೇಳಿದ್ವಿ. ಅವರು ನಾನು ಆಚೆ ಇದ್ದೀನಿ, ನಾನು ಬರ್ತೀನಿ ಇನ್ನೊಂದು 2 ಅವರ್ 3 ಅವರ್. ಸೊ ವೆರಿ ರೆಸ್ಪಾನ್ಸಿಬಲ್ ಆನ್ಸರ್ ಇತ್ತು ಅವ್ರ ಸೈಡಿಂದ. ಸೊ ನಾವು ಅದಕ್ಕೆ ಅಂಡ್ ಹೇಳಕ್ಕೆ ಸರ್, ಇದು ನಮ್ಮ ಏರಿಯಾಲಿ 2ನೇ ಬಿಲ್ಡಿಂಗ್, ಅದೇ ಮಾಲೀಕಂದು 2ನೇ ಬಿಲ್ಡಿಂಗ್ ಈ ತರ ಕುಸಿತಿರೋದು ಸರ್. ಸರ್ಪ್ರೈಸಿಂಗ್ ಏನಂದ್ರೆ ಅವ್ರದ್ದು 2ನೇ ಬಿಲ್ಡಿಂಗು ಅದು ಒಂದೇ ಏರಿಯಾಲಿ ಈ ತರ ಬೀಳ್ಬೇಕು ಅಂದ್ರೆ ಇಟ್ಸ್ ವೆರಿ ಡಿಸಪಾಯಿಂಟಿಂಗ್ ಸರ್. ಅದೇ ಓನರ್ದು ಫಸ್ಟ್ ಒಂದು ಆಲ್ಮೋಸ್ಟ್ 2-3 ಇಯರ್ಸ್ ಹಿಂದೆ ಅದೇ ತರ ನಮ್ಮ ಮನೆಯಿಂದ ಇನ್ನೊಂದು 500 ಮೀಟರ್ಸ್ ಅಲ್ಲಿ ಒಂದು ಬಿಲ್ಡಿಂಗ್ ಬಿದ್ದಿತ್ತು ಸರ್. ನಾವು ಏನೋ ಟ್ರೈ ಮಾಡಿದ್ವಿ ಸರ್. ನಾವು ಇಲ್ಲಿ ಮೆಟ್ರೋ ಕೊಟ್ಟಿರೋದ್ರಿಂದ ನಾವು ಮೆಟ್ರೋ ಅವ್ರಿಗೆಲ್ಲ ಹೇಳ್ತಿದ್ವಿ ಈ ತರ ಇದೆ, ನೀರ್ ತುಂಬಾ ಲೀಕ್ ಆಗ್ತಾ ಇತ್ತು ಸರ್. ಸೊ ಆ ಬಿಲ್ಡಿಂಗ್ ನೀರ್ ಕನೆಕ್ಷನ್ ಇರಲಿಲ್ಲ. ಸೊ ಈ ಟ್ಯಾಂಕರ್ಗಳಿಂದ ಬಂದು ನೀರು ಹಾಕ್ತಿದ್ರು. ಸೊ ಆ ಬಿಲ್ಡಿಂಗ್ ಅಲ್ಲಿ ನೀರ್ ಸಹ ನಿಲ್ತಿರ್ಲಿಲ್ಲ. ಸೊ ನೀರ್ ತುಂಬಾ ಲೀಕ್ ಆಗ್ತಿತ್ತು, ನಮ್ಮ ಮನೆ ಮುಂದೆಗೆಲ್ಲ ನೀರ್ ಬರ್ತಿತ್ತು. ಸೊ ಅವ್ರದ್ದು ಸ್ಯಾನಿಟರಿ ಪೈಪ್ಸ್ ಸರಿ ಇರಲಿಲ್ಲ, ಅದರಿಂದ ಲೀಕ್ ಆಗ್ತಾ ಇತ್ತು. ಸೊ ನಾವು ಎಷ್ಟೊಂದ್ ಸತಿ ಹೇಳಿದ್ವಿ ಸರ್ ಓನರ್ಗೆ. ಅವ್ರಿಗೆ ಹೇಳಿದ್ರು ಅವರು ಇವತ್ತು ತನಕ ನೋಡಿ, ಇವಾಗ ಬಿದ್ದು ಆಲ್ಮೋಸ್ಟ್ 5 ಅವರ್ಸ್ ಆಗ್ತಿದೆ, ಇವಾಗ್ಲೂ ಬಂದಿಲ್ಲ ಸರ್ ಅವ್ರ ಓನರ್ ಅವರು. ಬಟ್ ಲಕಿಲಿ ಯಾರ್ದು ಡೆತ್ ಏನೂ ಆಗಿಲ್ಲ, ಪ್ರಾಣ ಹೋಗಿಲ್ಲ. ಸೊ ಅದೊಂದು ಒಳ್ಳೇದು. ಸೊ ಇವ್ರು ಬಡ್ಕೋತಿದ್ರು ರೋಡಲ್ಲಿ ನಿಂತ್ಕೊಂಡು ಏನೋ ಆಗ್ತಿದೆ ಅಂತ. ಸೊ ನಾವು ಒಂದ್ ಆಚೆ ನೋಡಿದ್ವಿ ಏನಾಯ್ತು ಅಂತ. ಅವಾಗ ಹೇಳ್ತಾ ಇದ್ರು ಬಿಲ್ಡಿಂಗ್ ನೀಚೆ ಆರ ಅಂತ. ನಮ್ದು ಗಾಡಿಗಳಿತ್ತು ಒಂದಷ್ಟು ಸುಮಾರು ಅಲ್ಲಿ. ಸೊ ಅದಕ್ಕೆ ನಾವು ಫಸ್ಟ್ ಗಾಡಿ ಎತ್ತೋಣ ಅಂದ್ಬಿಟ್ಟು ನಾವು ಗಾಡಿ ಎತ್ತಿ ಅಷ್ಟೊತ್ತಿಗೆ ನಾನು ಫೈರ್ ಅಂಡ್ ಸೇಫ್ಟಿಗೆ ಫೋನ್ ಮಾಡಿದ್ರೆ ಅಲ್ಲೂ ವೆರಿ ರೆಸ್ಪಾನ್ಸಿಬಲ್ ಆನ್ಸರ್ ಸಿಕ್ತು ಸರ್ ನನಗೆ. ಫೋನ್ ಮಾಡಿ ಹೇಳಿದ್ರೆ ಅವ್ರು ಹೇಳ್ತಾರೆ ಬೀಳೋ ಬಿಲ್ಡಿಂಗ್ ನ ಏನು ಫೈರ್ ಪೊಲೀಸ್ ಬಂದ್ರೆ ಹಿಡಿಯಕ್ಕಾಗುತ್ತಾ ಅಂತ ಅವ್ರು ಹೇಳ್ತಾರೆ ಸರ್. ಇನ್ನು ಕಟ್ಟಡದ ಮಾಲೀಕ ಸುರೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆಡುಗೋಡಿ ಠಾಣೆಯಲ್ಲಿ ಸುರೇಶ್ ವಿರುದ್ಧ ದೂರು ದಾಖಲಾಗಿದೆ. ಕಟ್ಟಡ ಕುಸಿತ ಬಳಿಕವೂ ಕೂಡ ಸ್ಥಳಕ್ಕೆ ಅವರು ಬಂದಿಲ್ಲ. ಕರೆ ಮಾಡಿ ಹೇಳಿದ್ರು ಕೂಡ ನಾನು ಬರ್ತೀನಿ ಅಂತ ಹೇಳಿದ್ರೆ ಹೊರತು 5 ಅವರ್ಸ್ ಆದ್ರೂ ಬಂದಿಲ್ಲ ಅಂತ ಸ್ಥಳೀಯರ ಆರೋಪ ಮಾಡ್ತಾ ಇದ್ರಲ್ಲ. ಈ ತರ ಘಟನೆ ಆದ್ಮೇಲೆ ಬರ್ಬೇಕಾಗಿತ್ತು, ಅವರು ಬರಲಿಲ್ಲ. ಈಗ ಅವ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿರ್ಲಕ್ಷ್ಯ ಆರೋಪದ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಲಾಗಿದೆ. ಇಲ್ಲಿ ಇವ್ರ ಗಮನಕ್ಕೆ ಬರ್ದೇ ಏಕಾಏಕಿ ಬಿಲ್ಡಿಂಗ್ ಕುಸಿದು ಬಿತ್ತಿತ್ತು ಅಂತಂದ್ರೆ ಅದು ಒಂಥರ. ಬಟ್ ಇಲ್ಲಿ 2 ವರ್ಷದ ಹಿಂದೆನೆ ಅದು ವಾಲಿತ್ತು, ಮತ್ತೆ ಸ್ಥಳೀಯರು ಪದೇ ಎಚ್ಚರಿಕೆ ಕೊಡ್ತಾ ಇದ್ರು. ಸೊ ಇವತ್ತು ಕೂಡ ಇನ್ಫ್ಯಾಕ್ಟ್ ಗೊತ್ತಾದ ತಕ್ಷಣ, ಅಂದ್ರೆ ಅದು ವಾಲ್ತಾ ಇದೆ, ಆಲ್ಮೋಸ್ಟ್ ಬೀಳುತ್ತೆ ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಅವ್ರ ಸ್ಥಳಕ್ಕೆ ಬಂದಿಲ್ಲ. ಅದ್ರ ಬಗ್ಗೆ ಏನು ಪ್ರಿಕಾಷನರಿ ಮೆಷರ್ಸ್ ಕೂಡ ತಗೊಂಡಿಲ್ಲ. ಸೊ ಪರಿಣಾಮ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅಕಸ್ಮಾತ್ ಯಾರಾದ್ರೂ ಇದ್ದಿದ್ರೆ ಪ್ರಾಣಹಾನಿ ಖಂಡಿತ ಆಗ್ತಾ ಇತ್ತು. ಒಂದು ದೊಡ್ಡ ಅಪಾಯ ಸ್ವಲ್ಪದ್ರಲ್ಲಿ ತಪ್ಪು ಹೋಗಿದೆ. ಬೆಂಗಳೂರಲ್ಲಿ ರಿಪೀಟೆಡ್ಲಿ ಈ ಬೆಂಕಿ ಅವಘಡ ಇರ್ಬೋದು, ಈ ತರ ಬಿಲ್ಡಿಂಗ್ ಕುಸಿಯೋದಿರ್ಬೋದು ಆಗ್ತಲೇ ಇದೆ. ಈಗ ಬಿಬಿಎಂಪಿ ಏನ್ ಮಾಡ್ತಿತ್ತು ಹಂಗಾದ್ರೆ? 2 ವರ್ಷದ ಹಿಂದೆನೆ ಕಟ್ಟಡ ವಾಲಿತ್ತು ಅಂತ ಸ್ಥಳೀಯರು ಹೇಳಿದ್ರು ಕೂಡ ಯಾಕೆ ಗಮನ ಕೊಡ್ಲಿಲ್ಲ? ಇನ್ನು ಲಕ್ಕಸಂದ್ರದಲ್ಲಿ ಕಟ್ಟಡ ಕುಸಿತ ಪ್ರಕರಣದ ವಿಚಾರವಾಗಿ ಅಕ್ಕಪಕ್ಕದ ಮನೆಗಳೂ ಕೂಡ ಬಿರುಕು ಬಿಟ್ಟಿದೆ. ಗೋಡೆಗಳಲ್ಲಿ ಬಿರುಕು ಕಾಣಿಸ್ಕೊಂಡಿದೆ, ಹಾನಿಯಾಗಿದೆ. ಮನೆಯಲ್ಲಿದ್ದಂತ ಪೀಠೋಪಕರಣಕ್ಕೂ ಹಾನಿಯಾಗಿದೆ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಲ್ಲಂತೂ 1 ಇಂಚ್ ಜಾಗನೂ ಬಿಡದೆ ಹೆಂಗ್ ಮನೆಗಳನ್ನ ಕಟ್ಟಿರ್ತಾರೆ ಅನ್ನೋದು ನಾವು ಗಮನಿಸಿದೀವಿ. ಅಂಥದ್ರಲ್ಲಿ ಒಂದು ಇಡೀ 3 ಫ್ಲೋರ್ನ ಕಟ್ಟಡ ಕುಸಿದು ಬಿದ್ದಿದೆ ಅಂದ್ರೆ ಅಫ್ಕೋರ್ಸ್ ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಹಾನಿ ಆಗಿರುತ್ತೆ. ಈಗ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ.
ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಆ ಬಿಲ್ಡಿಂಗ್ ಬಿದ್ದಂತ ಒಂದು ರಭಸಕ್ಕೆ ಅಲ್ಲಿ ಅಕ್ಕಪಕ್ಕ ಎಲ್ಲ ಹೆಂಗ್ ಬಿರುಕು ಬಿಟ್ಟಿದೆ ಗೋಡೆಗಳನ್ನ ನೋಡ್ತಾ ಇದೀವಿ. ಅದು ಕೂಡ ಈಗ ಡೇಂಜರಸ್ ಸ್ಟೇಟಸ್ ಅಲ್ಲೇ ಇದೆ. ಬಿಲ್ಡಿಂಗ್ ಬಿದ್ದ ಬಗ್ಗೆ ಸ್ಥಳೀಯರು ಏನ್ ಹೇಳಿದ್ದಾರೆ ಹಾಗಾದರೆ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ನೋಡಿ. ಏನೊಂದು ಬೆಂಗಳೂರು ಲಕ್ಷಾಂತರದಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಡ ಏನು ಕುಸಿದಂತ ಕಟ್ಟಡ ಪಕ್ಕದಲ್ಲೇ ಒಂದು ಮನೆ ಇದೆ. ಆ ಮನೆಯಲ್ಲಿ ನಾವು ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀವಿ. ಆ ಮನೆಯೂ ಕೂಡ ಸಾಕಷ್ಟು ಒಂದು ಡ್ಯಾಮೇಜ್ ಆಗಿದೆ. ಏನ್ ಶೋಕೇಶ್ ಇದೆ ಈಗ ನಾವು ತೋರಿಸ್ತಾ ಇದೀವಿ. ಈ ಶೋಕೇಶ್ ಕೂಡ ಅಂದ್ರೆ ಶೋಕೇಶಿನ ಗೋಡೆ ಒಂದು ಭಾಗ ಆ ಕಡೆಗೆ ಬಿದ್ದಿರ್ತಕ್ಕಂಥ ಉಲ್ಟಾಗಿ ಆ ಕಡೆ ಬಿದ್ದಿರ್ತಕ್ಕಂಥದ್ದು. ಜೊತೆಗೆ ಇದು 3 ಅಂತಸ್ತಿನ ಕಟ್ಟಡಕ್ಕೆ ಅಂದ್ರೆ 3 ಅಂತಸ್ತಿನ ಕಟ್ಟಡಕ್ಕೆ ಹೊಂದಾಣಿಕೆ ಆಗಿರ್ತಕ್ಕಂಥನೇ ಬಿಲ್ಡಿಂಗ್ ಅಂತ ಹೇಳ್ಬೋದು. ಈ ಬಿಲ್ಡಿಂಗಿನ ಮಾಲೀಕರಾದಂತ ರಾಘವ್ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಸಣ್ಣ ಪುಟ್ಟ ಕೂಡ ಇಬ್ರು ಮಕ್ಕಳು ಕೂಡ ಈ ಮನೆಯಲ್ಲಿ ಇದ್ರು. ಆದ್ರೆ ಅದೃಷ್ಟವಶಾತ್ ಯಾರಿಗೆ ಏನೂ ಆಗಿಲ್ಲ. ಸರ್, ಎಷ್ಟು ಗಂಟೆಗೆ ಬಿಲ್ಡಿಂಗ್ ಬಿದ್ದಿರ್ತಕ್ಕಂಥದ್ದು? ಜೊತೆಗೆ ಎಷ್ಟು ಜನ ಇದ್ರು ಸರ್ ಕೂಲಿ ಕಾರ್ಮಿಕರಲ್ಲಿ? ಸರ್, ಒಂದು 10:30 ಆಗಿರ್ಬೋದು. ಆಲ್ಮೋಸ್ಟ್ ಬೆಳಿಗ್ಗೆನೆ ಒಂದು 8:39 ಹಂಗೆ ಗೊತ್ತಾಗಿದೆ ಈ ತರ ಮಣ್ಣೆಲ್ಲ ಕುಸಿತಾ ಇದೆ, ಆಲ್ಮೋಸ್ಟ್ ಕುಸ್ತೋಗುತ್ತೆ ಅಂತ. ಸೊ ಒಂದು ಅಷ್ಟೊತ್ತಿಗೆ ಎಲ್ಲ ಪ್ರಿಕಾಷನ್ ತಗೊಂಡು ರೋಡಲ್ಲಿ ಎಲ್ಲ ಮೇನ್ ಸ್ವಿಚ್ ಎಲ್ಲ ಆಫ್ ಮಾಡಿ, ರೋಡಲ್ಲಿ ಏನೋ ಅಕ್ಕಪಕ್ಕದಲ್ಲಿ ಗಾಡಿಗಳಿತ್ತು ಸೈಡಲ್ಲೆಲ್ಲ ತೆಗಿಸ್ಬಿಟ್ಟು ಎಲ್ಲರಿಗೂ ಮನೇಲಿ ಇದ್ದವ್ರಿಗೆಲ್ಲ ಈಚೆ ಬಂದ್ಬಿಡಿ ಅಂತೇಳಿ ಒಂದು 10:30 ಬಿಟ್ವೀನ್ 10:30 and 11 ಒಳಗಡೆ ಬಿದ್ದೋಯ್ತು ಸರ್. ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು ಮೆಟ್ರೋ ವರ್ಕರ್ಸ್ ಒಂದು 15 ಜನ ಇದ್ರು ಸರ್. ನೈಟ್ ಆಗಿದ್ರೆ ಒಂದು 40-50 ಜನ ಇರ್ತಾ ಇದ್ರು ಸರ್. ಈ ಹಿಂದೆ ಓನರ್ಗೂ ಕೂಡ ಕರೆ ಮಾಡಿ ಏನಾದ್ರು ಹೇಳಿದಿರಾ ಸರ್, ಈ ತರ ಬಿಲ್ಡಿಂಗ್ ಕ್ರಾಸ್ ಆಗಿದೆ, ಬೀಳ್ತಾ ಇದೆ ಅಂತ ಓನರ್ ಜೊತೆ ಮಾತಾಡಿದ್ರ ಅಂತ? ಸುಮಾರು ಸಲ ಹೇಳಿದ್ರಿ ಸರ್, ಒಂದ್ಸಲ 2 ಸಲ ಅಲ್ಲ. ಅವ್ರು ಮಾಡಿಸ್ತೀನಿ, ಡೆಮಾಲಿಷನ್ ಮಾಡ್ತೀನಿ ಅಂತ ಯಾವುದೇ ರೀತಿ ರೆಸ್ಪಾಂಡ್ ಮಾಡಲಿಲ್ಲ. ಅವರು ಯಾವಾಗೋ ಒಂದ್ಸಲ ಬರ್ತಾರೆ, ಏನಾದ್ರು ಹೆಚ್ಚು ಕಮ್ಮಿ ಆಯಿತು, ಮೊನ್ನೆ ಪ್ರಾಬ್ಲಮ್ ಆಗಿದ್ದು ಸ್ಯಾನಿಟೇಷನ್ ಪ್ರಾಬ್ಲಮ್ ಆಯ್ತು ಹೇಳಿದಕ್ಕೆ ನಮಗೆ ಇದಕ್ಕೂ ಸಂಬಂಧ ಇಲ್ಲ, ನಾವು ಮೆಟ್ರೋರ್ ಕೊಟ್ಬಿಡಿದ್ರಿ, ನೀವು ಮೆಟ್ರೋರ್ ಹತ್ರ ಮಾತಾಡಿ ಅಂತ ಹೇಳಿದ್ರು. ಹೆಂಗೆ ಖಾಲಿ ಮಾಡಿ ಅಂತಂದರೆ, ಇಲ್ಲ ನೀವು ಕೊಡ್ತೀರಾ ಬಾಡಿಗೆ, ನಮಗೆ 30,000 ನಾವು ಬಾಡಿಗೆ ಕೊಡ್ತಾ ಇದ್ದಾರೆ ಅವರು. ಏನೋ ಇಲ್ಲ ನೀವು ಕೊಡ್ತೀರಾ ನಮಗೆ ಬಾಡಿಗೆ ಬೇಕು ಅಂತ ಆ ಥರ ಎಲ್ಲ ಮಾತಾಡಿದ್ದಾರೆ ಅವರು. ಸುಮಾರು ಸಲ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಇವಾಗ ಬೀಳ್ತಾ ಇದೆ ಅಂತ ಹೇಳಿದಕ್ಕೆ ಸುಮಾರು ಜನ ನಮ್ಮ ಅಕ್ಕಪಕ್ಕದವ್ರು ನೇಬರ್ಸ್ ಎಲ್ಲ ಫೋನ್ ಮಾಡಿದ್ರು. ಬಟ್ ಯಾವುದೇ ರೀತಿ ರೆಸ್ಪಾಂಡ್ ಮಾಡಲಿಲ್ಲ ಸರ್ ಅವರು. ಜೊತೆಗೆ ಇನ್ನು ಬಿಲ್ಡಿಂಗ್ ಅಂದ್ರೆ ಈ ಏನು ಇವ್ರು ವಾಸಿಸ್ತಂತ ಮನೆ ಕೂಡ ಒಳಗಡೆ ಸಾಕಷ್ಟು ಒಂದು ಗೋಡೆ ಎಲ್ಲವೂ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಆ ಡ್ಯಾಮೇಜ್ ವಿಜುವಲ್ಸ್ ಅನ್ನು ಕೂಡ ತೋರಿಸಲು ಪ್ರಯತ್ನ ಪಡ್ತೀವಿ. ನೀವು ಕೂಡ ವಿಜುವಲ್ಸ್ ಅಲ್ಲಿ ನೋಡುವಂದ್ರೆ ಕಬೋರ್ಡ್ ಹಾಗೂ ಒಳಗಡೆ ಏನ್ ಬಟ್ಟೆಗಳಿದಾವೆ ಅದೆಲ್ಲವೂ ಕೂಡ ಡ್ಯಾಮೇಜ್ ಆಗಿದೆ. ಜೊತೆಗೆ ಕಂಪ್ಲೀಟ್ ಒಂದು ಏನೊಂದು ಚಿತ್ರೀಕರಣ ಮಾಡ್ತಾ ಇದೀವಿ ನಾವು ಅಂದ್ರೆ ವಿಜುವಲ್ಸ್ ಅಲ್ಲಿ ಈಗಾಗಲೇ ತೋರಿಸ್ತಾ ಇದೀವಿ. ಒಳಗಡೆ ಕೂಡ ಡ್ಯಾಮೇಜ್ ಆಗಿ ಗೋಡೆಗಳೆಲ್ಲವೂ ಕೂಡ ಬಿರುಕು ಬಿಟ್ಕೊಂಡಿರ್ತಕ್ಕಂಥದ್ದು. ಇದು ಏನ್ ರಸ್ತೆ ನಾವು ತೋರಿಸ್ತಾ ಇದೀವಿ, ಈ ಬೈಕ್ಗಳಿಂದ ಅಂದ್ರೆ ಸೈಡ್ಗೆ ಕಳಿಸಿ ಅದಾದ ಬಳಿಕ ಕೇವಲ 20 ನಿಮಿಷದಲ್ಲಿ ಬಿಲ್ಡಿಂಗ್ ಡೆಮಾಲಿಷನ್ ಆಗಿರ್ತ ಅಂದ್ರೆ ಬಿದ್ದಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಸ್ಥಳಕ್ಕೆ ಆಗಮಿಸಿ ಸಾಕಷ್ಟು ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾಕೆ ಮನೆ ಓನರ್ ಅಂದ್ರೆ ನಂಜಪ್ಪ ಅಂತ ಅವ್ರಿಗೆ ಏನ್ ಸೇರಿದೆ ಬಿಲ್ಡಿಂಗ್ 1962-63 ಕಟ್ಟಿರ್ತಕ್ಕಂಥ ಮನೆ. ಅಂದ್ರೆ ಕೇವಲ ಇಲ್ಲೂ ನೀವು ಕೂಡ ನೋಡ್ತಾ ಇರ್ಬೋದು, ಸಿಮೆಂಟ್ ಇಟ್ಟಿಗೆ ಇಲ್ಲದೆ ಅಂದ್ರೆ ಮಾಮೂಲಿ ಮಣ್ಣಲ್ಲೇ ಇಟ್ಟಿಗೆಯನ್ನ ಮನೆಯನ್ನ ಕಟ್ಟಿರ್ತಕ್ಕಂಥ ಮಣ್ಣನ್ನ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಬದಲು ಕೇವಲ ಮಣ್ಣನ್ನೇ ಯೂಸ್ ಮಾಡಿ ಆ ಬಿಲ್ಡಿಂಗ್ ಅನ್ನ ಕಟ್ಟಿರ್ತಕ್ಕಂಥದ್ದು. ಇನ್ನು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಾಕಷ್ಟು ತನಿಖೆಯನ್ನು ಕೈಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಲಕ್ಸಂದ್ರ ವಾರ್ಡ್ನ ಬಿಬಿಎಂಪಿ ಜಂಟಿ